ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಕಾದಾಟ, ಸರ್ಕಾರ ರಚನೆಯಲ್ಲಿ ಆಸಕ್ತಿ ಇಲ್ಲ. ವಿರೋಧ ಪಕ್ಷದಲ್ಲಿ ಮುಂದುವರಿಯುತ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟವಾದ ಬಹುಮತ ನೀಡಿದ್ದಾರೆ. ಬಿಜೆಪಿಯನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ಬಿಜೆಪಿ ವಿರೋಧ ಪಕ್ಷವಾಗಿ ಸರ್ಕಾರದ ಕಿವಿ ಹಿಂಡುವ ಕೆಲಸ ಮಾಡುತ್ತೇವೆ. ಸರ್ಕಾರ ರಚನೆಯಲ್ಲಿ ಆಸಕ್ತಿ ಇಲ್ಲ. ನಿಮಗೆ ಆಸಕ್ತಿ ಇದ್ರೂ ಸರ್ಕಾರ ರಚನೆ ಮಾಡೋದಕ್ಕಾಗಲ್ಲ. ವಿರೋಧ ಪಕ್ಷದಲ್ಲಿ ಮುಂದುವರಿಯುತ್ತೇವೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಬಿವೈ ವಿಜಯೇಂದ್ರ ಹೇಳಿಕೆ. ನಮಗೆ ಸರ್ಕಾರ ರಚನೆ ಮಾಡೋದಕ್ಕೆ ಆಸಕ್ತಿ ಇಲ್ಲ. ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಸರ್ಕಾರದ ಕಿವಿ ಹಿಂಡೋ ಕೆಲಸ ಮಾಡ್ತೀವಿ. ಇಲ್ಲ ನಿಮಗೆ ಆಸಕ್ತಿ ಇದೆ ಅಂತ ಇಟ್ಕೊಳ್ಳಿ, ಏನ್ ಮಾಡ್ತೀರಿ? ನಿಮ್ಮ ಜೊತೆ ಇರೋದು 64 ಸ್ಥಾನ, JDS ಜೊತೆ 18 ಸ್ಥಾನ, ಒಟ್ಟೆಷ್ಟಾಯ್ತು? 80 ಹತ್ತತ್ರ 80 ಸ್ಥಾನ ಇಟ್ಕೊಂಡು ಸರ್ಕಾರ ರಚನೆ ಮಾಡೋದಕ್ಕಾಗುತ್ತಾ? ಮತ್ತು ನಿಮಗೆ ಬೇಕಾಗಿರುವುದು 31-32 ಸ್ಥಾನ. ಇದನ್ನು ನೀವು ಕುದುರೆ ವ್ಯಾಪಾರದ ಮುಖಾಂತರ ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡಬೇಕು. ಅದು ನಿಮ್ಮಿಂದ ಸಾಧ್ಯನಾ? ಒಂದು ವೇಳೆ ಸಾಧ್ಯ ಇದ್ದಿದ್ರೆ ಇಷ್ಟು ಯೋಚನೆನೂ ಮಾಡ್ತಿರ್ಲಿಲ್ಲ ಬಿಜೆಪಿ. ಸಿದ್ದರಾಮಯ್ಯರ ಬಣದಿಂದ 11 ಸೀಟು, DK ಶಿವಕುಮಾರ್ ಬಣದಿಂದ ಒಂದು 13 ಸೀಟು ಅಥವಾ 13 ಶಾಸಕರು ಬರ್ತಾರೆ ಅನ್ನೋದು ನಿಮಗೆ ಗೊತ್ತಿದ್ದಿದ್ರೆ ಒಂದು 2-3 ಪಕ್ಷೇತರ ಶಾಸಕರನ್ನು ಖರೀದಿ ಮಾಡ್ಕೊಂಡು ಇಷ್ಟೊತ್ತಿಗೆ ಸರ್ಕಾರ ರಚನೆ ಆಗ್ತಿತ್ತು ಅನ್ನೋದು ಈ ಹಿಂದಿನಿಂದಲೂ ಕೂಡ ಕೇಳಿ ಬರ್ತಿರ್ತಕ್ಕಂತಹ ಚರ್ಚೆ. ನಮ್ಮನ್ನ ಜನ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂಡಿಸಿದ್ದಾರೆ. ವಿರೋಧ ಪಕ್ಷದವರ ಕೆಲಸ ಕಾರ್ಯ ಕರ್ತವ್ಯ ಏನು? ಆಡಳಿತಾರೂಢ ಪಕ್ಷದ ಕಿವಿ ಹಿಂಡುವಂತಹದ್ದು, ತಪ್ಪುತ್ತಿರುವ ಆಡಳಿತದ ವೈಖರಿಯನ್ನು ಸರಿದಾರಿಗೆ ತರೋದು, ರಾಜ್ಯವನ್ನು ಆಳುತ್ತಿರುವ ರಾಜಕಾರಣಿಗಳ ಭ್ರಷ್ಟಾಚಾರವನ್ನು ನಿಗ್ರಹಿಸೋದು, ಆಡಳಿತ ಪಕ್ಷದ ಗೂಢಾಲೋಚನೆಗಳನ್ನು ಇಲ್ಲವಾಗಿಸೋದು, ಆಡಳಿತ ಪಕ್ಷದ ಅಪ್ರಾಮಾಣಿಕತೆಯನ್ನು ಸಹಿಸದೇ ಇರೋದು, ಆಡಳಿತ ಪಕ್ಷದ ಏನು ಹೇಳ್ತಾರೆ ರಾಜ್ಯ ವಿರೋಧಿ ಕೆಲಸದಿಂದ ದೂರ ತಳ್ಳೋದು. ಹೀಗೆ ನಾನಾ ಅರ್ಥದಲ್ಲಿ ವಿಪಕ್ಷದವರ ಕಾರ್ಯಕರ್ತವ್ಯಗಳಿರ್ತಾವೆ. ಅದನ್ನು ನಾವು ನಿಭಾಯಿಸ್ತಾ ಇದ್ದೀವಿ. ನಮಗೆ ಸರ್ಕಾರ ರಚನೆ ಮಾಡುವ ಯಾವ ಆಸಕ್ತಿಯೂ ಇಲ್ಲ. ಮುಂದಿನ ದಿವಸಗಳಲ್ಲಿ 2028ರಲ್ಲಿ ಎಲೆಕ್ಷನ್ ಆದರೆ ಸ್ವತಂತ್ರವಾಗಿ ಜನ ನಮ್ಮನ್ನು ಆರಿಸಿದ್ರೆ, ನಮಗೆ ಅವಕಾಶ ಕೊಟ್ಟರೆ ಆಗ ನಾವು ಆಳ್ತೀವಿ. 5 ವರ್ಷಗಳ ಕಾಲ ನಿರಂತರವಾದ ರಾಜ್ಯಭಾರವನ್ನು ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಹಿರಿಯ ಸಚಿವರು ಶಾಸಕರು ಸೇರಿ 7-8 ಜನ CM ಆಗಲು ಪ್ರಯತ್ನ ಪಡ್ತಿದ್ದಾರೆ. ಅದರ ಪರಿಣಾಮ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ ಎಂದ ಬಿವೈ ವಿಜಯೇಂದ್ರ. ಅಲ್ಲಾಗ್ತಿರೋದು ಹಾಗೇನೆ, ಇವರು ಹೇಳ್ತಾ ಇರೋದು ಹಿಂಗೇನೆ. ಕಾಂಗ್ರೆಸ್ಸಿನಲ್ಲಿ CM ಸ್ಥಾನದ ಜಟಾಪಟಿ ಎಲ್ಲಿವರೆಗೆ ತಲುಪಿದೆ ಅಂತ ಕೇಳಿದ್ರೆ, ಒಂದು ಬಾರಿಯ ಬ್ರೇಕ್ಫಾಸ್ಟ್ ಸಭೆ ನಡೆದರೂ ಕೂಡ ಇದು ಸಂಧಾನ ಆಗೋ ತರಹ ಕಾಣುತ್ತಿಲ್ಲ. ಮತ್ತೊಂದು ಬ್ರೇಕ್ಫಾಸ್ಟಿನ ಪ್ರಯತ್ನಗಳಾಗ್ತಾ ಇದೆ. ಸಿದ್ದರಾಮಯ್ಯ ಒಂದು ರಾಜ್ಯದ ಮುಖ್ಯಮಂತ್ರಿ, ಆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನ ಮನೆಗೆ ಕರೆಸಿ ಅವರಿಗೆ ತಿಂಡಿ ಕೊಟ್ಟು ಅವರನ್ನು ಸಮಜಾಯಿಷಿ ನೀಡಬೇಕಾದ ಪರಿಸ್ಥಿತಿ. ಇದು ದುರಂತ ಮತ್ತು ವಿಪರ್ಯಾಸವಲ್ಲದೆ ಮತ್ತೊಂದಿಲ್ಲ. 224 ಕ್ಷೇತ್ರವನ್ನ ಪ್ರತಿನಿಧಿಸುವ ಒಂದು ಸ್ಥಾನ ಮುಖ್ಯಮಂತ್ರಿ ಸ್ಥಾನ, 28 ಲೋಕಸಭಾ ಸದಸ್ಯರುಗಳನ್ನು ಒಳಗೊಂಡ ರಾಜ್ಯ ಕರ್ನಾಟಕ. ಈ ರಾಜ್ಯದಲ್ಲಿ ಒಬ್ಬ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯ ಮನೆಗೆ ಕರೆಸ್ಬಿಟ್ಟು ತಿಂಡಿ ಕೊಟ್ಟವರನ್ನ ಕನ್ವಿನ್ಸ್ ಮಾಡಬೇಕಾದ ಪರಿಸ್ಥಿತಿ ಬಂದೊದಗಿದೆ. ಇದು ಕಾಂಗ್ರೆಸ್ಸಿಗೆ ಇದು ದುರಂತ ಅಲ್ಲದೆ ಮತ್ತಿನ್ನೇನು ಅಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ವಿಜೇಂದ್ರರ ವಿರುದ್ಧ 1000 ಬಾರಿ ಸಮರ ಸಾರಿದಾಗಲೂ ಕೂಡ ಒಂದು ಅರ್ಧ ಲೋಟೆ ಬ್ಲ್ಯಾಕ್ ಕಾಫಿ ಕುಡಿಯೋಣ ಅಂತಾನು ವಿಜೇಂದ್ರ ಕರೆದಿಲ್ಲ. ಇದು ವಿಜೇಂದ್ರ, ಇದು ಬಿಜೆಪಿ. ಈಶ್ವರಪ್ಪನವರು ಬಿಜೆಪಿಯ ವಿರುದ್ಧ ಬೇರೆಯೇ ಒಂದು ಪಕ್ಷೇತರರಾಗಿ ಕಣಕ್ಕಿಳಿತೀನಿ ಅಂಥೇಳಿ ಬೆದರಿಸಿದಾಗಲೂ ಕೂಡ ಈಶ್ವರಪ್ಪಣ್ಣ ನೀವು ನಿಲ್ಬೇಡಿ ಅಣ್ಣ ಅಂಥೇಳಿ ಬಿಜೆಪಿಗರು ಯಾರೂ ಫೋನ್ ಮಾಡಿ ಹೇಳಲಿಲ್ಲ. ಅಂದರೆ ಬೆದರಿಕೆ, ಥ್ರೆಟ್ಟು, ಬ್ಲ್ಯಾಕ್ ಮೇಲಿಗೆ ಬೆದರಿದ್ರೆ ಅದನ್ನು ರಾಷ್ಟ್ರೀಯ ಪಕ್ಷ ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಸಮರ್ಥತೆ ಬೇಕು, ಸಮರ್ಥವಾದಂತಹ ಸಮರ್ಥತೆ. ಅದನ್ನು ನಾನು ಎದುರಿಸ್ತೀನಿ ಅನ್ನೋ ರಾಷ್ಟ್ರೀಯ ಶಕ್ತಿ ಒಂದು ಪಕ್ಷದಲ್ಲಿ ಇಲ್ದಲೇ ಇದ್ರೆ ಅಪಹಾಸ್ಯಕ್ಕೀಡಾಗೋ ಸಾಧ್ಯತೆಗಳಿದ್ದಾವೆ. ಈ ವಿಷಯನ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ವಿರೋಧ ಪಕ್ಷದ ನಾಯಕ R. ಅಶೋಕ್ ಹೇಳಿದಂತೆ ಅಥವಾ ಬಿಜೆಪಿಯ ರಾಜ್ಯಾಧ್ಯಕ್ಷ
BY ವಿಜಯೇಂದ್ರ ಶಿರಸಿಯಲ್ಲಿ ಒಂದು ಮಾತು ಹೇಳಿದ್ರು, ನಮಗೆ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಆಸಕ್ತಿ ಇಲ್ಲ, ನಾವು ಕಳ್ಕೊಂಡಿದ್ದೀವಿ. ಕಾರಣ ಜನ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿದ್ದಾರೆ. ಅವರು ಪೂರ್ಣಾವಧಿ CM ಆಗಿರ್ತಾರೋ ಅಥವಾ ಒಂದಷ್ಟು ದಿವಸಗಳಿಂದ ಚರ್ಚೆ ಆಗ್ತಾ ಇರುವಂತೆ ಒಂದಷ್ಟು ದಿವಸಗಳ ನಂತರ CM ಬದಲಾಗ್ತಾರೋ ಗೊತ್ತಿಲ್ಲ. ನಾವು ಸರ್ಕಾರದ ಕಿವಿ ಹಿಂಡುವಂತಹ ಪ್ರಯತ್ನವನ್ನಂತೂ ಪ್ರಾಮಾಣಿಕವಾಗಿ ಮಾಡ್ತೀವಿ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ BY ವಿಜಯೇಂದ್ರ ಸ್ಪಷ್ಟವಾಗಿ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಕಾಂಗ್ರೆಸ್ನಲ್ಲಿ ಹಿರಿಯ ಸಚಿವರು ಶಾಸಕರು ಸೇರಿ 7-8 ಜನ CM ಆಗಲು ಪ್ರಯತ್ನ ಪಡ್ತಿದ್ದಾರೆ. ನೋಡೋಣ, ಸರ್ಕಾರವನ್ನು ನಾವು ಸಮರ್ಥವಾಗಿ ಎದುರಿಸ್ತೀವಿ ಅಂತ ಹೇಳಿ BY ವಿಜಯೇಂದ್ರ ಆಕ್ಟಿವ್ ಆಗಿ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.